ಯಾಕೆ ಹೇಳಕತ್ತಿದಿ ಸುಮ್ಮಿ ಹೇಳ. ಮತ್ತು ನೋಡು ಮದ್ವೆಗಿದ್ವಿ ಇಷ್ಟ ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡ ನೋಡು. ನಾನು ಈಗ ಹೇಳಕತ್ತನ ಹೇಳ. ಯಾಕೆ ಹೇಳತ್ತಿದಿ? ನಿನಗೆ ಮದುವೆ ಇಷ್ಟ ಇಲ್ಲನ? ಹಾಂ ಅದು ಅದು ಅಮ್ಮ, ನಿನಗೆ ನಾನು ಹೆಂಗೆ ಹೇಳಬೇಕು ಅಂತ ಗೊತ್ತಾಗವಲ್ದು. ನಾನು ಒಂದು ತಪ್ಪನ ಮಾಡಿಬಿಟ್ನಿ ಬೇ. ಎಲ್ಲದು ಹೇಳ. ನೀನು ಹಿಂಗೆ ಅಳದು ನೋಡ್ರೆ ಯಾವನಾರ ಪ್ರೀತಿ ಮಾಡಕತ್ತೀನ ಮತ್ತೆ ಹೇಳ್ಕರೆ ಹೇಳ ನನ್ನ ಮುಂದೆ. ಸುಳ್ಳು ಹೇಳಿರೋದು ಮತ್ತು ನೋಡ, ನಾನಂತೂ ಇಲ್ಲೇ ಇರು ವಿಷ ಕುಡ್ದೆ ಸತ್ತು ಹೋಗ್ಬಿಡ್ತೀನಿ ಮತ್ತೆ ಹೇಳ. ಅದು ಅದು ಹೌದು ಬೇ, ನಾನೊಂದು ಹುಡುಗನ ಪ್ರೀತಿ ಮಾಡಕತ್ತೀನಿ. ಆದ್ರೆ ಅದು ಪ್ರೀತಿನೂ ಅಲ್ಲ, ನನಗೆ ಗೊತ್ತಾಗವಲ್ದು. ನಾನು ನಮ್ಮ ಮನಸ್ಸೇ ಇಷ್ಟಪಡತ್ತೀನಿ, ಆದರೆ ಅದು ಪ್ರೀತಿ ಅಂತ ನನಗೆ ಅನಿಸ್ವಲ್ತು. ಆದರೆ ಅವನು ನನ್ನ ಸಲುವಾಗಿ ಕೆರೆಗೆ ಬೀಳ್ತಾನೆ ಅಂತ ಅಂದ. ಅದಕ್ಕೆ ನಾನು ಅವಂಗ ನನಗೂ ಇಷ್ಟ ಆಯ್ತು ಅಂತ ಹೇಳಿಬಿಟ್ನು ಬೇ. ಆದರೆ ಈಗ ಇಲ್ಲಿ ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ಟೇನೆ. ಏನು ಮಾಡಬೇಕು ಅಂತ ನನಗೆ ತಿಳಿವಲ್ದು ಬೇವ, ನನಗೆ ಗೊತ್ತಾಗವಲ್ದು. ನನಗೆ ನೀನು ಮೋಸ ಮಾಡೋಕ್ಕೆ ಇಷ್ಟ ಇಲ್ವೇ. ನೀ ಯಾರನ್ನು ತೋರಿಸಿದಿ ಅವ್ರನ್ನ ಮದುವೆ ಆಗ್ಬೇಕಂತ ಅಂದ್ಕೊಂಡೇನಿ. ಆದರೆ ಅವ್ರಿಗೆ ಹ್ಞೂ ಅಂತ ಹೇಳಿಬಿಟ್ಟೇನೆ. ಅದಕ್ಕೆ ಈ ಎರಡು ಕಡೆ ಒದ್ದಾಡುವಂಗೆ ಆಗಬಾರ್ದು ನನ್ನ ಜೀವನ ಅಂತ ಹೇಳಿ ಏನು ಮಾಡಬೇಕು ಅಂತ ಯೋಚನೆ ಮಾಡಕತ್ತನ. ಅದಕ್ಕೆ ನನಗೆ ಏನು ಮಾಡ್ಬೇಕಂತ ತಿಳಿದ ಒಂಥರ ಭಯ ಆಗತ್ತತಿ, ಒಂಥರ ಸಂಕಟ ಆಗತ್ತತಿ. ಹಾಳಾದಕ್ಕಿನ ನಾನು ಇಷ್ಟಿದ್ರೆ ನನಗೆ ಏನು ಹೇಳ್ಕೊತ ಬನ್ನಿ ನಾನು ನಿನಗೆ ಪ್ರೀತಿ ಗೀತಿ ಮಾಡೋಕೆ ಹೋಗಬೇಡ. ನೀನು ಪ್ರೀತಿ ಮಾಡಿ ಏನು ಮಾಡಬೇಕು, ಮದುವೆ ಆದಮೇಲೆ ಪ್ರೀತಿ ಮಾಡಬೇಕು ಗಂಡನ ಅಂತ ಹೇಳ್ಕೊತ ಬಂದೇನ ಇಲ್ಲ ನಾನು? ಹಾಂ ಇಷ್ಟು ಹೇಳಿದ್ರು ನನ್ನ ಮಾತಿಗೆ ನಿನಗೆ ಬೆಲೆ ಕೊಡತ್ತಿಲ್ಲ ಅಂತ ಅಂದಮೇಲೆ ನಿನಗೆ ಅವನು ಹೆಚ್ಚಾಗ್ಬಿಟ್ಟಾನೇನು? ಈ ತಾಯಿಗಿಂತ ನಿನಗೆ ಅವನು ಹೆಚ್ಚಾಗ್ಯಾನ? ಎಷ್ಟು ಕಷ್ಟಪಟ್ಟು ಮಾಡಿ ನಿನ್ನ ಬೆಳೆಸಿದ ನಾನು ನಿನಗೆ ಗೊತ್ತು. ನಿಮ್ಮಪ್ಪ ನನ್ನ ಜೊತೆ ಮಾತಾಡಂಗಿಲ್ಲ, ಅವನು ನನ್ನ ಜೊತೆ ಮಾತಾಡ್ತಿದ್ರು ನಿನ್ನ ನಾನು ಕಷ್ಟಪಟ್ಟು ಬೆಳೆಸಿದ್ದೇನೆ. ನಿನ್ನ ಮಗಳಂತ ಒಪ್ಕೋಬೇಕಾರೆ ಎಷ್ಟೆಲ್ಲ ನಾನು ಕಷ್ಟ ಅನುಭವಿಸಿದಂತ ನಿನಗೆ ಗೊತ್ತೇನು? ಹಾಂ ನಿನಗೆ ಗೊತ್ತಾ? ಹಂಗೆ ಅಪ್ಪ ಅಂತ ಕರೆದಂಗಲ್ಲ, ಅದನ್ನೆಲ್ಲ ನಾನು ಎಷ್ಟು ಕಷ್ಟಪಟ್ಟು ಮಾಡಿನ ಅಂತ ನನಗೆ ಗೊತ್ತಾ. ನಾನು ಮಾಡಿರೋ ತಪ್ಪನ್ನ ನೀನು ಮಾಡಬೇಡ ಅಂತ ನಾನು ಹೇಳ್ಕೊಂತಾರ ಬಂದನು. ಆದರೆ ನೀನು ಮತ್ತೆ ಹಂಗೆ ಮಾಡಿದಿ, ನನಗೆ ಮೋಸ ಮಾಡಿದಿ. ನೀನು ತಾಯಿಗೆ ಮೋಸ ಮಾಡಕ್ಕೆ ಹೊಂಟಿದ್ದೇನೆ ನೀನು. ಹಾಂ ಹೇಳ ಸುಮ್ಮನೆ ಹೇಳ, ಬಾಯ್ ಬಿಡು. ನನಗೆ ಕಾಲೇಜ್ಗೆ ಹೋಗುವಾಗಿಂದ ಹೇಳಕತ್ತನ ಪ್ರೀತಿ ಮಾಡಕ್ಕೆ ಹೋಗಬೇಡ. ಪ್ರೀತಿ ಏನಾರ ಅಕಸ್ಮಾತ್ ನಿನ್ನ ಮುಂದೆ ಯಾರು ಬಂದು ಹೇಳಿದ್ರು ಅಂತ ನನಗೆ ಹೇಳು, ನಾನು ಅದನ್ನು ಹೆಂಗೆ ಬಗೆಹರಿಸ್ತಾನೆ. ಆದರೆ ನೀನು ಒಪ್ಪಿಗೆ ಐತಿ ಒಪ್ಪಿಗೆ ಇಲ್ಲ ಅಂತ ಏನು ಹೇಳಕ್ಕೆ ಹೋಗಬೇಡ ಅಂತ ಹೇಳಿದನ. ಆದ್ರೆ ಇಂಥ ದೊಡ್ಡ ಮನಿತನ ನಮ್ಮ ಮನೆಗೆ ಬಂದತ್ತೆ ಕೇಳ್ಕೊಂಡ ನೀನು ಆ ದೊಡ್ಡ ಮನೆಗೆ ಸೊಸೆಯಾಗಿ ಹೋದ್ರೆ ರಾಣಿ ಇದ್ದಂಗೆ ಇರ್ತಿದ್ದಿ. ಅಂತಾದ್ರಾಗ ಇಂಥದ್ದೆಲ್ಲ ನಾಟಕ ಎದಕ್ಕೆ ಬೇಕಾಗಿತ್ತ? ನೋಡು ಒಂದು ಮಾತು ಹೇಳ್ತಾನೆ, ಇದೇನಾರ ನಿಮ್ಮ ಅಪ್ಪಗೆ ಗೊತ್ತಾದ್ರೆ ನನ್ನ ಸುಮ್ಮನೆ ಬಿಡಂಗಿಲ್ಲ, ನಿನ್ನೂ ಸುಮ್ಮನೆ ಬಿಡಂಗಿಲ್ಲ. ನಿನ್ನ ಚಾಲಿನ ಕಲ್ತಾಳೆ ನಿನ್ನ ಮಗಳು ಅಂತೇಳಿ ಇಬ್ಬರನ್ನೂ ಒದ್ದ ಮನೆಯಿಂದ ಹೊರಗೆ ಹಾಕ್ತಾನೆ. ಆಮೇಲೆ ಎಲ್ಲಿ ಹೋಗಿ ಏನು ಶಗಣ ತಿಂತಿದ್ದಿ ಹೊಟ್ಟಿಗೆ? ಹಾಂ ಹೇಳ, ಶಗಣ ತಿಂತಿದ್ದಿ? ಅಯ್ಯವ್ವ ನೀ ಹಿಂಗೆ ಬೈಯಕ್ಕೆ ಹೋಗ್ಬೇಡ್ಬೆ. ನಾನು ಹೇಳಬೇಕಂತ ಇರಾಕಿಲ್ಲ, ನಾನು ಅವನಿಗೆ ಹೇಳಾಗೆ ಇರಾಕಿಲ್ಲ. ಆದ್ರೆ ಅವನು ಕೆರೆಯಾಗ ಬೀಳಾಗ ಹೋಗ್ಬಿಟ್ಟಿದ್ವಿ. ಇನ್ನೊಂದು ಸ್ವಲ್ಪ ಆಗಿದ್ರೆ ಬಿಡ್ತಿದ್ದ. ಅದಕ್ಕಾಗಿ ಪಾಪ ನನ್ನಿಂದಾಗೆ ಇನ್ನೊಬ್ರು ಸಾಯ್ಬಾರ್ದು ಅಂತ ಹೇಳಿ ನಾನು ಪ್ರೀತಿ ಮಾಡತ್ತನಂತ ಹೇಳಿನ ಬೇಯವ್ವ. ಆದರೆ ನಾನು ಹಂಗೆ ಹೋಗಿ ಹೇಳ್ತಾನೆ, ನಾನಿನ್ನ ಪ್ರೀತಿ ಮಾಡತ್ತಿಲ್ಲ, ನೀನು ನನ್ನ ತಂಟೆಗೆ ಬರಬೇಡ ಅಂಥೇಳಿ ನಾನು ಹಂಗೆ ಹೋಗಿ ಹೇಳ್ತೇನೆ ಬೇ. ನೀನೇನೇ ಸಾಯ್ತಿ ಅಂತ ಹಂಗೆ ಸುಳ್ಳು ಹೇಳೀನಿ. ನೋಡು ನೀನು ಇದೇ ರೀತಿ ಮಾಡಿದ್ರೆ ನಾನು ಬಂದ ನಿಮ್ಮ ಮನೆಗೆ ಹೇಳ್ಬೇಕಾಗ್ತತಿ ಅಂತೇಳಿ ಹೇಳಿ ಬರ್ತೀನಿ ಹೋಗಿ. ಅವನು ಯಾರ ಆ ಲೋಫರ್ ನನ್ನ ಮಗಗೆ ನಾನು ಹೋಗಿ ಚಂದಾಗ ಒದ್ದ ಬುದ್ಧಿ ಹೇಳ್ತಾನೆ. ನಡಿ ನಾನು ಬರ್ತಾನೆ ನಿನ್ನ ಜೊತೆ. ಆಮೇಲೆ ನಾನು ಯಾರ ಅಂತ ನಂಗೆ ತೋರಿಸು, ಅವ್ನು ಚಂದಾಗ ಪಾಠ ಕಲಿಸ್ತಾನೆ. ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಬಿಟ್ಟಾನ? ಅವ್ರ ಮನೆಗೆ ಅಕ್ಕಂಗ್ಯಾರ ಇಲ್ಲ ಅಂತಾನ? ಹಾಂ ಅವ್ರ ಮನೆಗೆ ಅಕ್ಕಂಗ್ಯಾರಿದ್ರೆ ಹಿಂಗೆ ಮಾಡ್ತಿದ್ದೆ ನಾನು? ಬ್ಯಾಡ್ಬೇ, ನಾನು ಹೋಗಿ ಅವಂಗ ಚಂದಾಗ ಹೇಳಿ ಬರ್ತೇನೆ. ನೀನು ಬಂದರೆ ಸುಮ್ಮನೆ ಜಗಳ ಆಗ್ತೈತಿ, ನೀನು ಬರೋಕೆ ಹೋಗಬೇಡ. ನೀ ಬಂದ್ರೆ ಸುಮ್ಮ ಎಲ್ಲ ಕಡೆ ಜಗಳ ಆಡ್ಕೊಂತ ಕುಂದ್ರದಾಗ್ತೈತಿ, ಅಪ್ಪಾಗ ಗೊತ್ತಾಗ್ತೈತಿ. ಅದಕ್ಕೆ ನಾನು ಅವ್ರ ಮನೆ ಗಂಟ ಹೋಗಿ ಅವ್ರವಾಗ ಹೇಳಿ ಬರ್ತಾನೆ, ನಿಮ್ಮ ಮಗ ನನ್ನ ಪ್ರೀತಿ ಮಾಡತ್ತಾನಂತೇಳಿ ಹಿಂಗೆ ನನಗೆ ಅಂಜಿಕೆ ತೋರಿಸತ್ತಾನು, ನೀವು ಅವನಿಗೆ ಹೇಳ್ರಿ ಅಂತೇಳಿ ನಾನು ಹೇಳಿ ಬರ್ತೇನೆ. ಆದ್ರೆ ನೀನು ಹೇಳಕ್ಕೆ ಹೋಗ್ಬೇಡ್ಬಿ. ಯವ್ವ ನಿನ್ನ ಕೈ ಮುಗಿತಾನೆ. ಅಪ್ಪಾಗದು ಈ ವಿಷಯ ಗೊತ್ತಾಗಬಾರ್ದು. ಅಪ್ಪಾಗದು ಗೊತ್ತಾದ್ರೆ ಅವರು ನಿನ್ನ ಮ್ಯಾಗ ಸಿಟ್ಟು ಮಾಡ್ಕೋತಾರೆ ಅನ್ನೋದು ನನಗೆ ಗೊತ್ತು. ಅದಕ್ಕಾಗಿ ನನಗೆ ಅನ್ಸಾಯ್ತು, ನನಗೆ ಇದೇ ಹುಡುಗ ಇಷ್ಟ ಆಗ್ಯಾನ ಬೇ, ನಾನು ಇವ್ರನ್ನ ಮದುವೆ ಆಗ್ತೇನೆ. ನಾನು ಅವನ್ನ ಪ್ರೀತಿ ಮಾಡಕತ್ತಿದ್ರು, ನಾನು ಅವ್ರನ್ನ ಮದುವೆ ಆಗಂಗಿಲ್ಲ. ನಾನು ಅವ್ರಿಗೆ ಹೇಳಿ ಬರ್ತೇನೆ, ನನಗೆ ನೀವು ಇಷ್ಟ ಇಲ್ಲ, ನೀವು ನನಗೆ ಬಲವಂತವಾಗಿ ಪ್ರೀತಿನ ಹುಡ್ಸಾಕ ನೋಡಕತ್ತೀರಿ. ಅದಕ್ಕಾಗಿ ನಾನು ನಿಮ್ಗೆ ನೀವು ಸಾಯಬಾರ್ದು ಅಂತೇಳಿ ಐ ಲವ್ ಯು ಅಂತ ಹೇಳಿಬಿಟ್ಟೇನೆ. ನನಗೆ ಈಗಾಗಲೇ ಎಂಗೇಜ್ಮೆಂಟ್ ಆಗೈತೆ ಅಂತೇಳಿ ಸುಳ್ಳು ಹೇಳಿಬಿಡ್ತೇನೆ ಬೇ. ಹಾಂ ಅಷ್ಟು ಮಾಡಿ ಪುಣ್ಯ ಕಟ್ಕೊರ ನೀನು ಹಾಳಾಕಿನ ಇಷ್ಟು ದಿನ ಹೇಳ್ಕೊತ ಬಂದ ಸಾತ್ನಿಯಲ್ಲ, ಇರಾಕೆ ಒಬ್ಬಾಕೆ ಅದಿ. ನಿನ್ನ ಚಂದನಾಗ ನೋಡ್ಕೊಂಡು ಚಂದಾಗ ಚಲೋ ಮನೆಗೆ ಕೊಟ್ರಾತಂದ್ರೆ ಎಂಥ ಹೊಲಸು ಕೆಲಸ ಮಾಡಿಬಿಟ್ಟಿಲ್ಲ ನೀನು. ಹಾಂ ಅವಂಗೆ ಹೋಗಿ ಯಾಕೆ ಒಪ್ಪಿಗೆ ಐತೆ ಅಂತ ಹೇಳಿ ಬಂದಿನ? ಅಂಥ ಅರ್ಜೆಂಟ್ ಏನೈತಿ ನಿನಗೆ? ಹಾಂ ನಾ ಹೇಳಿದ್ದೆ ಇಲ್ಲೋ ನಿನಗೆ? ನೋಡು ನೀನು ನೋಡಕ್ಕೆ ಬರತ್ತಾರ ಸುಮ್ಮಿ ಚಲೋ ಮಂತಾನ ಐತಿ, ಇದನ್ನು ಮದುವೆ ಹಾಕು. ನಾ ಮಾಡಿದಾಗ ನೀನು ಮಾಡಬೇಡ, ನಾ ಮಾಡಿದಾಗ ನೀನು ಮಾಡಬೇಡ, ನಿಮ್ಮ ಅಪ್ಪನ ಮರ್ಯಾದೆ ತೆಗಿಬೇಡ ಅಂತ ಹೇಳ್ಕೊತ ಬನ್ನಿಯೋ ಇಲ್ಲೋ ನಿನಗೆ? ಬಾಯ್ ಬಿಡ. ಇವಾಗ ಹೋಗಿ ಹೇಳಿ ಬರ್ತಾನಮ್ಮ, ಇವಾಗ ಹೋಗ್ತಾನೆ ಅವ್ರ ಮನೆಗೆ ಹೋಗಿ ಅವ್ರ ಅಮ್ಮನ ಮುಂದೆ ಎಲ್ಲ ಹೇಳಿ ಬರ್ತೇನೆ. ನೀ ಹೆಂಗೆ ಬೈಬೇಡ.
ಸುಳ್ಳ ಪಳ್ಳ ಹೇಳ್ಬೇಕು. ಆಮೇಲೆ ತಲೆ ಮೇಲೆ ಹಾಕಿ ಹಚ್ಚಿ ಈ ವಿಷಯ ಕುಡಿದು ನಾನು ನಿನ್ನ ಹೆಸರು ಬರ್ತಿಟ್ಟು ಸತ್ತು ಬಿಡ್ತಾನೆ ನಾನು. ನನ್ನ ಮಕ್ಳು ಹಿಂಗೆ ಮಾಡಿದ್ರೆ ಜೀವ ಕಳ್ಕೊನಿ ಅಂತ ಹೇಳಿ ಸತ್ತು ಬಿಡ್ತಾನೆ. ನೆನಪಿಟ್ಕೊ ನೀನು ಏನು ಹಾಗೆಲ್ಲ ಅನ್ಬೇಡ್ಬೇಯವ್ವ. ನೀನು ಕಳ್ಕೊಂಡು ನಾನು ಹೆಂಗಿರಲಿ? ನಾನು ಹೋಗಿ ಈಗ ಹೇಳಿ ಬರ್ತಾನೆ. ಅಪ್ಪ ಅದು ಕೇಳಿದ್ರೆ ನೀನು ಹೇಳ, ನಾನು ಬರ್ತಾನೆ ಬೇ. ಎಲ್ಲಿ ಹೋಗಿ ಈಗ ಎಲ್ಲಿ ಹೋಗಿ ನೀನು ಎಲ್ಲಿ ಹೋಗಕ್ಕೆ ಹೋಗಬೇಡ. ಈಗ ನಿಮ್ಮ ಅಪ್ಪ ಕೇಳಿದ್ರೆ ನಾನು ಏನು ಹೇಳಿ? ಮೊದಲು ನನ್ನ ಜೊತೆ ಮಾತಾಡಂಗಿಲ್ಲ ಅವನು. ಅಂತದ್ರಾಗ ನೀನು ಈಗ ಹೊರಗೆ ಹೋದ್ರೆ ನಾನು ಬೈಸ್ಕೊಳ್ಳೇನ? ಇಲ್ಲಿ ತನ್ನಗ ಬಿದ್ದಿರ. ನಾಳೆ ಹೋಗ್ಯಲ್ಲ ನಾನು ನಿನ್ನ ಜೊತೆ ಬರ್ತಾನೆ. ಯಾರ ಮನೆ ಎಲ್ಲಿ ಎಲ್ಲ ಹೆಂಗೆ ನೋಡಿದಿಲ್ಲ ನೋಡುನು. ಗೊತ್ತಾಗ್ತತಿ ಎಲ್ಲ ಯಾರನ್ನ ಪ್ರೀತಿ ಮಾಡತಿ ಅಂಥವ್ನ ಪ್ರೀತಿ ಮಾಡತಿ ಅಂತ ಹೇಳಿ ನಾನು ನೋಡ್ತಾನೆ. ಅದು ಹೆಂಗದ ನಾವು ಸುಂದ್ರಾನ ಅಂತ ಹೇಳಿ. ಬ್ಯಾಡ ಬೇಯವ್ವ, ನಾನು ಹೋಗಿ ಅವ್ರ ಮನೆಗೆ ಹೋಗಿ ಹೇಳಿ ಬರ್ತಾನೆ. ನೀ ಬಂದರೆ ಸುಮ್ಮನೆ ಜಗಳ ಆಗ್ತೈತಿ. ನೀನು ಯಾಕೆ ಬರ್ತಿದ್ದಿ ಸುಮ್ಮನೆ? ಅಯ್ಯೋ ಯಾಕೆ ಆಡಾಕತ್ತಿದ್ದಿ ಸುಮ್ಮ? ಏನಾಯ್ತು? ಅಯ್ಯೋ ನೀನನ ನಾನು ಯಾರು ಬಂದ್ರ ಅಂತೇಳಿ ಗಸಲ್ಲ ಅಂಜ್ಬಿಟ್ನಲ್ಲ ಯವ್ವ. ಒಂದಿಟ್ಟು ಕರ್ಕೋತ ಬರಕ್ಕೆ ಬರಂಗಿಲ್ಲೇನ? ಹಂಗೆ ಬಂದ್ಬಿಡ್ತಿಯಲ್ಲ ಭೂಮಿ. ಅಯ್ಯೋ ಚಿಕ್ಕಮ್ಮ, ನಿಮ್ಗೆ ನಾಳೆ ರವಿ ಮತ್ತು ಇವ್ರ ಮಗ ಚಿಕ್ಕಮ್ಮನ ಮಗ ಇಬ್ಬರು ಬರಾಕತ್ತಾರಂತೇಳಿ ಹೇಳಕ್ಕೆ ಬಂದೀನಿ. ಅಪ್ಪ ಫೋನ್ ಮಾಡಿದಿ ಹೇಳಿದಂತ ಸ್ಕೂಲ್ನಾಗ. ಅದಕ್ಕೆ ಕಳ್ಸಾಕತ್ತಾರಂತ. ಇವನು ಕಾಲೇಜಿಂದ ಕಳ್ಸಾತಾರಂತ. ಅದಕ್ಕೆ ರಜಾ ತೊಗೊಂಡು ಒಂದು ವಾರ 15 ದಿನ ಕಳ್ಸ್ರಂತ. 15 ದಿನ ಇಲ್ಲ 1 ವಾರ ಕಳ್ಸನಂದ್ರಂತ. ಅದನ್ನ ಹೇಳಕ್ಕಂತ ಬನ್ನಿ. ಸುಮಿಗೆ ರವಿ ಅಂದ್ರೆ ಇಷ್ಟ ಅಲ್ಲ, ನಮ್ಮ ದೊಡ್ಡನ ಅಂತಾಳ. ಅದಕ್ಕಾಗಿ ಆಕಿಗೆ ಅವ್ರ ಅಣ್ಣ ಬರತ್ತಂತ ಹೇಳಕ್ಕೆ ಬಂದಿದ್ನಿ. ಯಾಕೆ ಹಾಳಾಕತ್ತಾಳ ಸುಮ್ಮಿ? ಏನಾಗ್ಲಿ ಇದಕ್ಕೆ ಹಾಳಾದಕ್ಕೆ? ಅದಕ್ಕೆ ಆಕಿದು ಏನು ಕೇಳ್ತಿದ್ದಿ? ಆಕಿದು ಭಾಳ ಐತಿ. ನೀನು ಯಾರ ಮುಂದೆ ಹೇಳಂಗಿಲ್ಲ ಅಂದ್ರೆ ಹೇಳ್ತಾನೆ. ಯಾಕಂದ್ರೆ ನೀನು ನನ್ನ ಮಾತು ಒಂದಿಟ್ಟು ಕೇಳ್ತಿದ್ದಿ. ಅದಕ್ಕೆ ನೀ ಅಂದ್ರೆ ನನಗೆ ಇಷ್ಟ ಭೂಮಿ. ಅದಕ್ಕಾಗಿ ನೀನು ನೋಡುವ ನಿಮ್ಮ ಅವ್ವನ ಮರ್ಯಾದೆ ಉಳ್ಸಾಕಿ ಅಂದ್ರೆ ನೀ ಇದು ಐತಿ ಹಾಳಾದ ಹೆಣ್ಣು. ಎಷ್ಟು ಹೇಳಿರು ಕೇಳಂಗೇ ಇಲ್ಲ ಅಂತತಿ. ಅಯ್ಯೋ ಏನ ಚಿಕ್ಕಮ್ಮ ಈಗ ಯಾಕೆ ಬೈಯಾಕತ್ತಾರೇಕಿನ? ಏನು ಮಾಡೋದ ಯವ್ವ, ನನ್ನ ಹನಿ ಬರನ ಚಲೋ ಇಲ್ಲವ. ಹಣೆ ಬರನ ಚಲೋ ಇಲ್ಲ ಭೂಮಿ. ಈಕಿ ಸಲುವಾಗಿ ಸಾಕಾಗೋದು ನನಗೆ. ಈಗ ಹಿಂಗೆ ಮಾಡ್ತಾ ಅಂದ ಅನ್ಕೊಂಡಿರ್ಕಿಲ್ಲ. ಹೇಳ್ಕೊತ ಬಂದಲ್ಲಿ ಹೆಣ್ಣಿಗೆ ಅವಾಗಿಂದ ಹೇಳ್ಕೊತ ಬಂದನ. ಹೇಳಿರನು ಹಂಗೆ ಮಾಡೈತಿ. ಇದು ಹಡ್ಬಿಟ್ಟು ಅನ್ನ ಹಂಗೆ ಮಾಡೈತಿ. ನಾನು ಸಾಯಿದೊಂದು ಉಳ್ದತ್ ನೋಡಿನ. ಅಯ್ಯೋ ಚಿಕ್ಕಮ್ಮ ಯಾಕೆ ಹೇಳಕತ್ತೀರಿ? ಅಂಥದ್ದು ಏನಾಯ್ತು? ಅಲ್ಲ ನಿಮ್ಮ ಮಗಳದು ಮದ್ವೆನೂ ಫಿಕ್ಸ್ ಆದಂತೀಗ ಖುಷಿ ಪಡ್ಬೇಕು. ಖುಷಿ ಪಡಿಸ್ಬಿಟ್ಟ ಆಕಿನೂ ಬೈಕೊಂತ ನೀವು ಕಣ್ಣೀರು ಹಾಕಕತ್ತಾರಲ್ಲ. ಏನಾಯ್ತು ನನಗೆ ಒಂದು ತಿಳಿಯೋದು. ನಾನು ಯಾರ್ದು ಮುಂದೆ ಹೇಳಂಗಿಲ್ಲ. ನನ್ನ ಮುಂದೆ ಹೇಳ್ಕೊರಿ. ಏನಂತ ಹೇಳ್ರಿ ಚಿಕ್ಕಮ್ಮ. ನಾನೇನು ಹೊರಗಿನ ಹಾಕಿನ ನಿಮ್ಮ ಮಗಳು ಇದ್ದಂಗೆ ಅಲ್ಲ. ನೀವು ಏನೇ ಹೇಳಿದ್ರು ನನ್ನ ಅಮ್ಮನ ಮುಂಚೆಗೆ ಹೋಗಿ ಹೇಳಂಗಿಲ್ಲ. ಅಂತಂದ್ರಾಗ ನನ್ನ ಮುಂದೆ ಯಾಕೆ ನಿಮ್ಗೆ ಇಂಥ ಸಂಕೋಚ? ಹೇಳ್ರಿ ಚಿಕ್ಕಮ್ಮ ಏನಾಯ್ತು? ನೀನಾರ ಹೇಳ. ಸುಮ್ಮನೆ ಮಾತಾಡಲಿ. ಯಾಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಅದಿ? ನೀನು ಹೊಳತಿದ್ದಿ, ಹೊಳ್ಳಿ ನಿಮ್ಮ ಅವ್ವ ಹೊಳತಿದ್ದಿ. ಏನ ಚಿಕ್ಕಮ್ಮ? ಹೇಳಿ ಚಿಕ್ಕಮ್ಮ. ಅದು ಭೂಮಿ ಹೆಂಗೆ ಹೇಳಿ ಈಕಿದಾಳಲ್ಲ ಹಾಳಾದಾಕಿ. ಈಕಿ ಈ ಮನ್ಯಾಗ ಚಲೋ ಹುಡುಗರು ನೋಡಿ ಮದುವೆ ಮಾಡ್ತಾವಂದ್ರೆ ಯಾವನೋ ಪ್ರೀತಿ ಮಾಡಾಕತ್ತಾಳಂತ. ಅದು ಈಗ ಹೇಳಿ ಬಂದಾಳಂತ, ಮೊನ್ನೆ ಹೇಳಿ ಬಂದಾಳಂತವ ಅವಂಗ ಪ್ರೀತಿ ಮಾಡತ್ತಾನಂತ ಹೇಳಿ. ನಾನು ಹೇಳೇನ ನೋಡುವ ಮಗಳ, ನಾ ಯಾರನ್ನು ತೋರಿಸನು ಅವನ ಮದುವೆ ಆಗು. ಚಂದ ಜೀವನ ಮುಂದೆ ಹೋಗ್ಕತಿ. ಇಲ್ಲಂತಂದ್ರೆ ನಾ ಮಾಡಿದ ತಪ್ಪ ನೀ ಮಾಡಕ್ಕೆ ಹೋಗಬೇಡ. ನಾ ಎಷ್ಟೆಲ್ಲ ಕಷ್ಟ ಅನುಭವಿಸೇನಲ್ಲ, ಅಂಥ ಪರಿಸ್ಥಿತಿ ನೀ ತರ್ಕೋಕೆ ಹೋಗಬೇಡ. ದೊಡ್ಡ ಮನೆಗೆ ಮನೆ ಸೊಸೆಯಾಗಿ ಹೋದ್ರೆ ಆರಾಮಾಗಿರ್ತೀರ. ಹನಿ ಹಂಗೆ ಪಿರುತಿ ಅನ್ನೋದು ಮಾಡಬೇಡ ಅಂತ ಹೇಳಿನ. ಹೀಗೆ ನೋಡಿದ್ರೆ ಯಾವನೋ ಪಿರುತಿ ಮಾಡತ್ತನು ಅಂತ ಹೇಳ್ತಾಳೆ ನನಗೆ. ಹೆಂಗಾಗಬೇಡ ಭೂಮಿ, ನೀನೇ ಹೇಳ. ನೀನು ಅದೇ ನೋಡುವ ಕಮಲವಕ್ಕನ ಮಗಳು, ದೇವರಿದ್ದಂಥ ಕಮಲವಕ್ಕ. ಆಕಿಗೆ ನೀನು ಹಂಗೆ ಸಿಕ್ಕಿಬಿಟ್ಟು. ಆದ್ರೆ ನನಗೆ ಯಾಕೆ ಹಿಂಗೆ ಹುಟ್ಟಾಳ ನನ್ನ ಮಗಳು? ನನಗೆ ಯಾಕೆ ಹಿಂಗೆ ಹುಟ್ಟಾಳ ಅಂತ ಗೊತ್ತಾಗ್ವಾಲ್ತು. ಅಯ್ಯೋ ಪ್ರೀತಿನ ಯಾರನ್ನ ಪ್ರೀತಿ ಮಾಡಕತ್ತಿಲ್ಲ? ಯಾರವನು? ಅವ ಪಾಪ ನಿನ್ನ ಚಿಕ್ಕಮ್ಮ ಅಷ್ಟು ಹೇಳ್ಕೊಂತ ಬಂದ್ರೂ ಮತ್ತೆ ಆಕಿ ಪ್ರೀತಿ ಗೀತಿ ಅನ್ನೋದನ್ನ ಮಾಡಕತ್ತಿ ನೀನು? ಅಯ್ಯೋ ಅಕ್ಕ, ಅದು ಅವರು ನಿನಗೆ ಗೊತ್ತಿರ್ಬೇಕೇನು ಮಹೇಶ್ ಅಂತ ಹೇಳಿ ಅವ್ರನ್ನ ನಾನು ಪ್ರೀತಿ ಮಾಡೋದಿರ್ಕಿಲ್ಲ ಅಕ್ಕ. ನಾ ಇನ್ನೊರ್ಗೆ ಹೇಳಿರ್ಕಿಲ್ಲ. ಅವರು ನಾನು ನಿಮ್ಮನ್ನ ಪ್ರೀತಿ ಮಾಡತ್ತಾನ, ನೀವು ಏನಾರ ಪ್ರೀತಿ ಮಾಡ್ತಾನಂತ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಈ ಕೆರೆ ಹಾರಿ ಸಾಯ್ತೇನೆ ನಾನು ಅಂತ ನನಗೆ ಅಂಜಿಕೆ ತೋರ್ಸಕತ್ರು. ಅದಕ್ಕಾಗಿ ನಾನು ಹ್ಞೂ ಅಂತ ಹೇಳಿ ಬಂದೇನೆ. ಆದ್ರೆ ಅವ್ವ ನೋಡಿದ್ರೆ ಇಷ್ಟು ಬೈಯಾಕತ್ತಾಳ. ನಾನು ಅವ್ರಿಗೇನು ಸರಿಯಾಗಿ ಏನಂತನೂ ಹೇಳಿಲ್ಲ. ಹಂಗೆ ಇದ್ರನ್ಯಾಗ ಅವ್ರು ಸಾಯಬಾರ್ದಂತೆ ಐ ಲವ್ ಯು ಟು ಅಂತ ಹೇಳಿಬಿಟ್ಟನು. ಈಗ ನನಗೇನು ಮಾಡ್ಬೇಕಂತ ಗೊತ್ತಾಗತ್ತ. ನೀನೇ ಏನಾದರೂ ಸಹಾಯ ಮಾಡುವಕ್ಕ. ಹಾಳಾದಕ್ಕಿ ತಾ ಮಾಡೋದಲ್ಲ, ಎಲ್ಲರಿಗೂ ತಲೆ ತಂದಿಡ್ತಾಳಿಕೆ ಈಕಿನ ಹಂಗೆ ಬಿಡಬಾರ್ದಕ್ಕಿನ ಆಕಿನ ಕೊಂದು ಬಿಡ್ಬೇಕಂತ ಸಾಕು ನನಗೆ. ಅಯ್ಯೋ ಚಿಕ್ಕಮ್ಮ ಬಿಡಿ ಬಿಡಿ ಚಿಕ್ಕಮ್ಮ. ನಾನು ಆಕಿ ಜೊತೆ ಹೋಗಿ ಮಾತಾಡಿ ಬರ್ತಾನೆ. ಅವ್ರ ಮನೆಗೆ ಹೋಗಿ ಆಕಿ ಜೊತೆ ನಾನು ಹೇಳಿ ಬರ್ತಾನೆ. ನೀವು ಬಿಡಿ ಚಿಕ್ಕಮ್ಮ, ತಿಂತಿ ಮಾಡಬೇಡ.